ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಇರೋದು ಐತಿಹಾಸಿಕ ನಗರಿ ವಿಜಯಪುರದಲ್ಲಿ. ತನ್ನ ಭವ್ಯವಾದ ಕಟ್ಟಡಗಳಿಂದ ದಕ್ಷಿಣದ ಆಗ್ರಾ ಎಂದೇ ಪ್ರಸಿದ್ಧಿಯಾಗಿರುವ ವಿಜಯಪುರ ನಗರ ಇತಿಹಾಸವನ್ನು ನೋಡೋದಾದರೆ, ವಿಜಯಪುರವು ಸುಮಾರು 200 ವರ್ಷಗಳ ಕಾಲ ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಆದಿಲ್ ಶಾಹಿಗಳ ಕಾಲದಲ್ಲಿ ವಿಜಯಪುರವು ಕಲೆ, ಸಾಹಿತ್ಯ ಮತ್ತು ಸಂಗೀತದ ಕೇಂದ್ರವಾಗಿತ್ತು. ಪರ್ಷಿಯನ್ ಭಾಷೆಯ ಜೊತೆಗೆ ಸ್ಥಳೀಯ ಭಾಷೆಗಳಾದ ಕನ್ನಡ ಮತ್ತು ಉರ್ದು ಕೂಡ ಅಭಿವೃದ್ಧಿ ಹೊಂದಿದ್ದವು. ವಿಜಯಪುರ ನಗರಕ್ಕೆ ನೀರು ಪೂರೈಸಲು ಸುಲ್ತಾನರು ಕಾನಾತ್ ಎಂಬ ಅದ್ಭುತವಾದ ಸುರಂಗ ಮಾರ್ಗದ ಮೂಲಕ ನೀರು ತರುವ ವ್ಯವಸ್ಥೆಯನ್ನು ಮಾಡಿದ್ದರು. ಅದು ಇಂದಿಗೂ ಇಂಜಿನಿಯರ್ಗಳಿಗೆ ಆಶ್ಚರ್ಯ ವಿಷಯವಾಗಿದೆ. ಆದಿಲ್ ಶಾಹಿಗಳ ಪ್ರಮುಖ ಕೊಡುಗೆಗಳಲ್ಲಿ ಈ ಗೋಲ್ ಗುಮ್ಮಟ್ ಪ್ರಮುಖವಾಗಿದೆ. ನಾವು ಇವತ್ತಿನ ದಿವಸ ಗೋಲ್ ಗುಮ್ಮಟದಲ್ಲಿದ್ದೇವೆ. ಈ ಗೋಲ್ ಗುಮ್ಮಟದ ನಿರ್ಮಾತೃ ಯಾರು, ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಗೋಲ್ ಗುಮ್ಮಟವು ಬಿಜಾಪುರದ 7ನೇ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾನ ಕನಸಿನ ಕೂಸು. ತನ್ನ ತಂದೆ ನಿರ್ಮಿಸಿದ ಇಬ್ರಾಹಿಂ ರೋಜಾ ಸ್ಮಾರಕಕ್ಕಿಂತಲೂ ಭವ್ಯವಾದ ಮತ್ತು ವಿಶಾಲವಾದ ಸ್ಮಾರಕವನ್ನು ತನಗಾಗಿ ನಿರ್ಮಿಸಿಕೊಳ್ಳಬೇಕು ಎಂದ ಹಂಬಲ ಇವನಿಗಿತ್ತು. ಮೊಹಮ್ಮದ್ ಆದಿಲ್ ಶಾನು ತಾನು ಕೇವಲ ಆಡಳಿತಗಾರನಾಗಿರದೆ ವಾಸ್ತುಶಿಲ್ಪದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದನು. ಸ್ತಂಭಗಳಿಲ್ಲದ ಇಷ್ಟು ದೊಡ್ಡ ಗುಮ್ಮಟವನ್ನು ನಿರ್ಮಿಸಲು ಆತ ನೀಡಿದ ಪ್ರೋತ್ಸಾಹವೇ ಇಂದಿನ ಈ ಅದ್ಭುತಕ್ಕೆ ಕಾರಣ. ಇವನ ಕಾಲದ ಕಟ್ಟಡಗಳು ಇಬ್ರಾಹಿಂ ಆದಿಲ್ ಶಾನ ಕಾಲದ ಕಟ್ಟಡಗಳಂತೆ ಸೂಕ್ಷ್ಮ ಕೆತ್ತನೆಗಳಿಗಿಂತ ಬೃಹತ್ ಗಾತ್ರ ಮತ್ತು ಗಾಂಭೀರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದವು. ಈ ವಿಶ್ವವಿಖ್ಯಾತ ಸ್ಮಾರಕದ ವಾಸ್ತುಶಿಲ್ಪಿ ದಬುಲ್ನ ಯಾಕೂತ್ ಅವರ ತಾಂತ್ರಿಕ ಪ್ರತಿಭೆಯನ್ನು ನೋಡುವುದಾದರೆ, ಧ್ವನಿ ವಿಜ್ಞಾನ ಮತ್ತು ಭಾರವನ್ನು ಸಮತೋಲನಗೊಳಿಸುವ ಗಣಿತದ ಜ್ಞಾನ ಇವರಿಗೆ ಅದ್ಭುತವಾಗಿತ್ತು. ಯಾವುದೇ ಆಧುನಿಕ ಉಪಕರಣಗಳಿಲ್ಲದ ಕಾಲದಲ್ಲಿ ಕೇವಲ ಕಮಾನುಗಳ ಮೂಲಕ ಇಡೀ ಗುಮ್ಮಟದ ಭಾರವನ್ನು ಗೋಡೆಗಳಿಗೆ ವರ್ಗಾಯಿಸುವ ತಂತ್ರಜ್ಞಾನವನ್ನು ಇವರು ಅಳವಡಿಸಿದರು. ಇವರ ಕೌಶಲ್ಯ ಹೇಗಿತ್ತು ಅಂತಂದರೆ, ಪಿಸುಮಾತಿನ ಗ್ಯಾಲರಿಯನ್ನು ಸೃಷ್ಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶಬ್ದವು ಹೇಗೆ ಪ್ರತಿಫಲಿಸಬೇಕು ಎಂಬ ಲೆಕ್ಕಾಚಾರದಲ್ಲಿ ಇವರು ಜಗತ್ತಿನ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿ ನಿಲ್ಲುತ್ತಾರೆ. ಗೋಲ್ ಗುಮ್ಮಟದ ಸುತ್ತಲೂ ವಿಶಾಲವಾದ ಮತ್ತು ಹಸಿರಿನಿಂದ ಕೂಡಿದ ಸುಂದರವಾದ ಉದ್ಯಾನವಿದೆ. ಇದು ಸ್ಮಾರಕದ ಗಾಂಭೀರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ, ಜೊತೆಗೆ ಪ್ರವಾಸಿಗರಿಗೆ ತಂಪಾದ ವಾತಾವರಣವನ್ನು ನೀಡುತ್ತದೆ. ಮುಖ್ಯ ದ್ವಾರದ ಮೇಲೆ ಬಿಜಲಿ ಪತ್ಥರ್ ಎಂಬ ಕಲ್ಲನ್ನು ತೂಗು ಹಾಕಲಾಗಿದೆ. ಇದನ್ನು ಗುಮ್ಮಟಕ್ಕೆ ಸಿಡಿಲು ಬಡಿಯದಂತೆ ತಡೆಯಲು ಹಾಕಲಾಗಿದೆ ಎಂಬ ನಂಬಿಕೆ ಇದೆ. ಈಗ ನಾವು ನೋಡ್ತಾ ಇರುವಂತಹ ಕಟ್ಟಡ ನಗಾರಿ ಖಾನೆ. ಇಲ್ಲಿ ನಗಾರಿ ಬಾರಿಸಲಾಗ್ತಾ ಇತ್ತು. ಆದರೆ ಈ ಕಟ್ಟಡವನ್ನು ಈಗ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗಿದೆ. ಇಲ್ಲಿ ಆದಿಲ್ ಶಾಹಿ ಕಾಲದ ಶಸ್ತ್ರಾಸ್ತ್ರಗಳು, ವರ್ಣರಂಜಿತ ಚಿತ್ರಗಳು, ಹಸ್ತಪ್ರತಿಗಳು ಮತ್ತು ಶಿಲ್ಪಕಲೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಸ್ಮಾರಕವು ವಿಜಯಪುರ ಸುಲ್ತಾನರ ವೈಭವ ಮತ್ತು ಶಕ್ತಿಯ ಸಂಕೇತವನ್ನು ಮಾತ್ರವಲ್ಲದೆ ಭಾರತೀಯ ಕುಶಲಕರ್ಮಿಗಳ ಅದ್ಭುತ ಪ್ರತಿಭೆಗೆ ಸಾಕ್ಷಿಯಾಗಿ ನಿಂತಿದೆ. ಪ್ರವೇಶ ದ್ವಾರದಲ್ಲಿರುವ ನಗಾರಿ ಖಾನೆ ಕಟ್ಟಡ ಈ ಹಿಂದೆ ಅತಿಥಿಗಳಿಗೆ ಸ್ವಾಗತ ಕೋರಲು ನಗಾರಿಗಳನ್ನು ಬಾರಿಸಲಾಗುತ್ತಿತ್ತು. ಇಂದು ಇದು ಒಂದು ಸುಂದರವಾದ ಮ್ಯೂಸಿಯಂ ಆಗಿದೆ. ಗೋಲ್ ಗುಮ್ಮಟದ ಹತ್ತಿರವೇ ಒಂದು ಸಣ್ಣ ಮಿನಾರ್ ಅರ್ಧಕ್ಕೆ ನಿಂತಿದೆ. ಒಂದು ವೇಳೆ ಸುಲ್ತಾನರು ಹೆಚ್ಚು ಕಾಲ ಬದುಕಿದ್ದರೆ ಈ ಆವರಣವು ಇನ್ನೂ ಭವ್ಯವಾಗಿರುತ್ತಿತ್ತು ಎಂದು ಹೇಳಲಾಗ್ತಾ ಇದೆ. ಸಮಾಧಿಯ ಪಶ್ಚಿಮಕ್ಕೆ ಒಂದು ಸುಂದರವಾದ ಮಸೀದಿ ಇದೆ. ಈ ಸ್ಮಾರಕಕ್ಕೆ ಬರುವವರು ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಎಂಬ ಐತಿಹ್ಯ ಇದೆ.
ಈ ಮ್ಯೂಸಿಯಂ ಮುಂದೆ ತಾವು ನೋಡ್ತಾ ಇದ್ದೀರಿ ವಿವಿಧ ರೀತಿಯ ಬೃಹತ್ ಗಾತ್ರದ ತೋಪುಗಳು. ಹಾಗೆ ನಾವು ಗೋಲ್ ಗುಮ್ಮಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಗೋಲ್ ಗುಮ್ಮಟ್ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ. ಇದನ್ನು 1659ರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕೂತ್ ಮತ್ತು ದಬೂಲ್ ರವರು ನಿರ್ಮಿಸಿದ್ದಾರೆ. ಇದರ ಉದ್ದ ಮತ್ತು ಅಗಲ 50 ಮೀಟರ್, ಹೊರಗಡೆ ಎತ್ತರ 198 ಅಡಿ ಮತ್ತು ಒಳಗಡೆ ಎತ್ತರ 175 ಅಡಿ ಇದ್ದು, ಮೇಲಿನ ಗೋಲಾಕಾರದ ಗುಂಬಜ 39 ಮೀಟರ್ ವ್ಯಾಸ ಹೊಂದಿದೆ. ಅದರಂತೆ 8 ಅಂತಸ್ತುಗಳಿವೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್. ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಆಗಿದೆ. ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿತವಾಗುತ್ತದೆ. ಹಾಗೆಯೇ ಇಲ್ಲಿರುವ ಪಿಸುಗುಟ್ಟುವ ಶಾಲೆಯಲ್ಲಿ ಅತಿ ಸಣ್ಣ ಶಬ್ದವು 3.7 ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ. ಇದರ ಹತ್ತಿರ ಬಿಜಾಪುರ ಆದಿಲ್ಶಾಹಿಗಳಿಗೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯವು ಕೂಡ ಇದೆ. ಗುಂಬಜದ ಕೆಳಗಿರುವ ವಿಶಾಲವಾದ ಹಾಲಿನ ವಿಸ್ತೀರ್ಣವು 18,33,767 ಚದುರಡಿಗಳು. ಗೋಲ್ ಗುಂಬಜ್ ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಿಂಗಲ್ ಚೇಂಬರ್ ಸ್ಟ್ರಕ್ಚರ್ಗಳಲ್ಲಿ ಒಂದು. ಇಲ್ಲಿರುವ ಗೋಡೆಗಳಲ್ಲಿ ಪ್ರತಿಯೊಂದರಲ್ಲಿಯೂ 3 ಕಮಾನುಗಳನ್ನು ರಚಿಸಲಾಗಿದೆ. ಗೋಲ್ ಗುಂಬಜಿನ ಮಧ್ಯದಲ್ಲಿರುವ ಗೋಳಾಕೃತಿಯ ಶಿಖರವು ಯಾವುದೇ ಕಂಬ ಅಥವಾ ರಚನೆಯನ್ನು ಆಧರಿಸಿ ನಿಂತಿಲ್ಲ. ರೋಮ್ ನಗರದಲ್ಲಿರುವ ಸೈಂಟ್ ಪೀಟರ್ ಬ್ಯಾಸಿಲಿಕಾದ ಡೋಮನ್ನು ಹೊರತುಪಡಿಸಿದರೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದು. ಈ ಗುಮ್ಮಟ ನಿಂತಿರುವುದು ಪೆಂಡಾಂಟಿಮ್ ಎಂಬ ತತ್ವದ ಮೇಲೆ. ಪರಸ್ಪರ ಕ್ರಾಸ್ ಆಗುವ ಕಮಾನುಗಳ ವ್ಯವಸ್ಥೆಯೇ ಈ ಡೋಮಿಗೆ ಆಧಾರವಾಗಿರುತ್ತದೆ. ಭಾರತದಲ್ಲಿ ಬೇರೆ ಎಲ್ಲಿಯೂ ಈ ಬಗೆಯ ರಚನೆ ಇಲ್ಲ. ಕಾರ್ಡೋಬಾದಲ್ಲಿರುವ ಬೃಹತ್ ಮಸೀದಿಯಲ್ಲಿ ಮಾತ್ರ ಇಂತಹ ರಚನೆಯನ್ನು ಬಳಸಲಾಗಿದೆ. ಎತ್ತರದ ಬಿಂದುವಿನಲ್ಲಿ ಕೊನೆಯಾಗುವ 8 ಕಮಾನುಗಳು ನಿಯತವಾದ ಜಾಗಗಳಲ್ಲಿ ಒಂದನ್ನೊಂದು ಅರ್ಧಿಸುತ್ತವೆ. ಈ ಗುಂಬಜಿನಲ್ಲಿರುವ ಪ್ರತಿಧ್ವನಿ ಗುಣವು ಅದರ ವಿಶೇಷ ಲಕ್ಷಣಗಳಲ್ಲಿ ಒಂದು. ಇಲ್ಲಿ ಆಡಿದ ಮಾತು ಅಥವಾ ಮಾಡಿದ ಶಬ್ದವು 11 ಬಾರಿ ಪ್ರತಿಧ್ವನಿಸುತ್ತದೆ. 7 ಬಾರಿ ನಾವು ಇಲ್ಲಿ ಅನುಭವಿಸಿದ್ದುಂಟು. ಇದನ್ನು 37 ಕಿಲೋಮೀಟರ್ಗಳ ದೂರದಿಂದ ಕೇಳಬಹುದು. ಹಾಲ್ನಿಂದ 33.22 ಮೀಟರ್ಗಳ ಎತ್ತರದಲ್ಲಿ ಸುಮಾರು 3.25 ಅಡಿ ಅಗಲದ ಗ್ಯಾಲರಿ ಇದೆ. ಇದು ಗುಂಬಜಿನ ಒಳಪರಿಧಿಯ ಸುತ್ತಲೂ ವೃತ್ತಾಕಾರವಾಗಿ ಹರಡಿಕೊಂಡಿದೆ. ಇದನ್ನು ಪಿಸುಗುಟ್ಟುವ ಗ್ಯಾಲರಿ, ವಿಸ್ಪರಿಂಗ್ ಗ್ಯಾಲರಿ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಅತ್ಯಂತ ಮೇಲುಧ್ವನಿಯಲ್ಲಿ ಆಡಿದ ಮಾತನ್ನು ಕೂಡ ಗ್ಯಾಲರಿಯ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಕೇಳಬಹುದು. ಒಂದೇ ಒಂದು ಬಾರಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದರೆ ಅದು 7 ಸಲ ಪ್ರತಿಧ್ವನಿಗೊಳಿಸುತ್ತದೆ. ಗುಂಬಜಿನ ಗೋಡೆಗಳ ಹೊರಭಾಗದ ಮೇಲೆ ಪಾರಿವಾಳಗಳು, ಆನೆಗಳು, ಕಮಲದಳಗಳು ಮತ್ತು ಕಂಠಹಾರಗಳ ಸುಂದರವಾದ ಕೆತ್ತನೆ ಮತ್ತು ಶಿಲ್ಪಗಳನ್ನು ನೋಡಬಹುದು. ಹಾಲಿನ ಮಧ್ಯದಲ್ಲಿರುವ ವೇದಿಕೆಯ ಮೇಲೆ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವನ ಬಂಧುಗಳ ಕೃತಕವಾದ ಸಮಾಧಿಗಳಿವೆ. ನಿಜವಾದ ಸಮಾಧಿಗಳು ನೆಲಮಾಳಿಗೆಯಲ್ಲಿ ಸುರಕ್ಷಿತವಾಗಿವೆ. ಬಿಜಾಪುರದ ಗೋಲ್ ಗುಂಬಜ್ ಆದಿಲ್ ಶಾಹಿ ರಾಜವಂಶದ 7ನೇ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವರ ಭವ್ಯ ಸಮಾಧಿಯಾಗಿದೆ. ದಾಬಲ್ನ ವಾಸ್ತುಶಿಲ್ಪಿ ಯಾಕೂತ್ 1656ರಲ್ಲಿ ನಿರ್ಮಿಸಿದ ಈ ಸ್ಮಾರಕವು ವಿಶ್ವದ 2ನೇ ಅತಿ ದೊಡ್ಡ ಮತ್ತು ಕಂಬಗಳಿಲ್ಲದ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅದ್ಭುತವಾಗಿದ್ದು, ಅದರೊಳಗಿನ ಪಿಸುಗುಟ್ಟುವ ಗ್ಯಾಲರಿ, ವಿಸ್ಪರಿಂಗ್ ಗ್ಯಾಲರಿ ಅತ್ಯಂತ ಪ್ರಸಿದ್ಧವಾಗಿದೆ. ಮೊಹಮ್ಮದ್ ಆದಿಲ್ ಶಾ ತನ್ನ ಆಳ್ವಿಕೆಯ ಅವಧಿಯಲ್ಲಿಯೇ ತನ್ನ ಸಮಾಧಿಗಾಗಿ ಇದನ್ನು ನಿರ್ಮಿಸಲು ಪ್ರಾರಂಭಿಸಿದನು.
ಈ ನಿರ್ಮಾಣದ ಅವಧಿಯನ್ನು ನೋಡುವುದಾದರೆ ಸುಮಾರು 1626ರಿಂದ 1656ರವರೆಗೆ ಸುಮಾರು 30 ವರ್ಷಗಳು ಈ ಭವ್ಯ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಯ ನಡೆಯಿತು. ಈಗ ನಾವು ಗೋಲ್ಗುಮ್ಮಟದ ಕಟ್ಟಡದ ಒಳಗಡೆ ಪ್ರವೇಶಿಸ್ತಾ ಇದ್ದೇವೆ. ಈ ಕಟ್ಟಡದ ಮಧ್ಯಭಾಗದಲ್ಲಿ ಮಹಮ್ಮದ್ ಆದಿಲ್ ಶಾ, ಆತನ 2 ಪತ್ನಿಯರು, ಮಗಳು ಮತ್ತು ಮೊಮ್ಮಗನ ಸಮಾಧಿಗಳಿವೆ. ಕಟ್ಟಡದ 4 ಮೂಲೆಗಳಲ್ಲಿ 8 ಅಂತಸ್ತಿನ ಅಷ್ಟಭುಜಾಕೃತಿಯ ಮಿನಾರುಗಳಿವೆ. ಈ ಗೋಪುರಗಳು ಅಂದರೆ ಮಿನಾರುಗಳ ಮೂಲಕ ಮೇಲ್ಭಾಗದ ಗ್ಯಾಲರಿಗೆ ಹೋಗಲು ದಾರಿ ಇದೆ. ಇದನ್ನು ನಿರ್ಮಿಸಲು ಗಾಢ ಬೂದು ಬಣ್ಣದ ಬೂಸಾಲ್ಟ್ ಕಲ್ಲುಗಳನ್ನು ಬಳಸಲಾಗಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಡಿಯಲ್ಲಿರುವ ಈ ಸ್ಮಾರಕವು ಇಂದು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇದರ ಧ್ವನಿ ವೈಶಿಷ್ಟ್ಯ ಮತ್ತು ಭವ್ಯತೆಯನ್ನು ನೋಡಲು ಭೇಟಿ ನೀಡುತ್ತಾರೆ. ಇದು ಕೇವಲ ಒಂದು ಸಮಾಧಿಯಲ್ಲ, ಬದಲಾಗಿ ಭಾರತೀಯ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದ ಅಪೂರ್ವ ಸಂಗಮವಾಗಿದೆ. ಗೋಲ್ಗುಮ್ಮಟವು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ಇದರ ತಳಪಾಯವು ಒಂದು ಬೃಹತ್ ಚೌಕಾಕಾರದ ವೇದಿಕೆಯಾಗಿದ್ದು, ಅದರ ಮೇಲೆ ಅರ್ಧಗೋಳಾಕಾರದ ಬೃಹತ್ ಗುಮ್ಮಟವನ್ನು ಕೂರಿಸಲಾಗಿದೆ. ಚೌಕಾಕಾರದ ಕೋಣೆಯಿಂದ ವೃತ್ತಾಕಾರದ ಗುಮ್ಮಟಕ್ಕೆ ಬದಲಾಗುವ ಕೌಶಲವನ್ನು ಪೆಂಡೆಂಟ್ಯೂಸ್ ಎಂಬ ಕಮಾನುಗಳ ಮೂಲಕ ಸಾಧಿಸಲಾಗಿದೆ. ಇದು ಇಂದಿಗೂ ಇಂಜಿನಿಯರಿಂಗ್ ಲೋಕಕ್ಕೆ ಒಂದು ದೊಡ್ಡ ಸಂಶೋಧನೆಯ ವಿಷಯ. ಈ ಬೃಹತ್ ಭಾರವನ್ನು ತಡೆದುಕೊಳ್ಳಲು ಗೋಡೆಗಳನ್ನು ಸುಮಾರು 10 ಅಡಿಗಿಂತಲೂ ಹೆಚ್ಚು ದಪ್ಪವಾಗಿ ನಿರ್ಮಿಸಲಾಗಿದೆ. ಕಟ್ಟಡದ 4 ಮೂಲೆಯಲ್ಲಿರುವ ಗೋಪುರಗಳು ಕೇವಲ ಅಲಂಕಾರಕ್ಕಲ್ಲ, ಅವು ಇಡೀ ರಚನೆಯ ಸ್ಥಿರತೆಯನ್ನು ನೀಡುತ್ತವೆ. ಪ್ರತಿಯೊಂದು ಗೋಪುರವು 8 ಅಂತಸ್ತುಗಳನ್ನು ಹೊಂದಿದೆ. ಇವುಗಳ ಒಳಗಡೆ ಸುರುಳಿಯಾಕಾರದ ಮೆಟ್ಟಿಲುಗಳಿವೆ. ಇಲ್ಲಿ ನಾನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈಗ ನಾನು ಕೆಲವು ಹೊತ್ತು ಇಲ್ಲಿ ವಿಶ್ರಾಂತಿ ಪಡೆದುಕೊಳ್ತಾ ಇದ್ದೇನೆ. ವಿಶ್ರಾಂತಿಯ ನಂತರ ಮತ್ತೆ ಗುಮ್ಮಟವನ್ನು ಹತ್ತೋಣ. ಈಗ ನಾವು ಗುಮ್ಮಟದ ಮೇಲಿದ್ದೇನೆ. ಇವುಗಳ ಒಳಗಡೆ ನಾನು ನಿಂತಿರುವಂತಹ ಕೆಲವೇ ಅಡಿಗಳಲ್ಲಿ ಪಿಸುಮಾತಿನ ಗ್ಯಾಲರಿ ಇದೆ. ಇಲ್ಲಿ ಒಂದು ಬಾರಿ ನಾವು ಮಾತನಾಡಿದರೆ ಅದು 7 ಬಾರಿ ಪ್ರತಿಫಲನವನ್ನು ಹೊಂದಿ ನಮಗೆ 7 ಬಾರಿ ಶಬ್ದ ಕೇಳ್ತದೆ. ನಾವು ಇಲ್ಲಿ 1 ಬಾರಿ ಚಪ್ಪಾಳೆ ತಟ್ಟಿದರೆ ಅದು 7 ಬಾರಿ ಕೇಳ್ತಾ ಇದೆ. ಹಾಗೆ ಈ ಮೇಲ್ಭಾಗದಲ್ಲಿ ನಿಂತು ಕೆಳಭಾಗವನ್ನು ವೀಕ್ಷಿಸಿದರೆ ಶಹರದ ಅತ್ಯಂತ ಮನೋಹರ ದೃಶ್ಯ ಕಾಣ್ತದೆ. ಈಗ ನಾವು ನೋಡ್ತಾ ಇರೋದು ಮ್ಯೂಸಿಯಂದ ಅಕ್ಕಪಕ್ಕ ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಗಾರ್ಡನ್. ಈ ಗಾರ್ಡನ್ದಲ್ಲಿ ವಿಶ್ರಾಂತಿಯನ್ನು ಪಡೆಯುವುದರ ಜೊತೆಗೆ ಈ ಅತ್ಯಂತ ಆದಿಲ್ ಶಾಹಿಗಳ ಕೊಡುಗೆಯಾಗಿರತಕ್ಕಂತಹ ಗೋಲ್ಗುಮ್ಮಟವನ್ನು ವೀಕ್ಷಿಸುವ ಸೌಭಾಗ್ಯ ಪ್ರವಾಸಿಗರಿಗಿದೆ. ಗೋಲ್ಗುಮ್ಮಟದ ಹಿಂದೆ ಸಾವಿರಾರು ಅನಾಮಧೇಯ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳ ಶ್ರಮ ಇದೆ ಅಂದರೆ ತಪ್ಪಾಗಲಾರದು. ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದ ಈ ಕುಶಲಕರ್ಮಿಗಳು ಗಟ್ಟಿಯಾದ ಬುಸಾಲ್ಟ್ ಕಲ್ಲುಗಳನ್ನು ಅಷ್ಟೊಂದು ಎತ್ತರಕ್ಕೆ ಸಾಗಿಸಿ ಅವುಗಳನ್ನು ಜೋಡಿಸಿ ಅಷ್ಟೇ ನಾಜೂಕಿನಿಂದ ನಯಗೊಳಿಸಿದ್ದಾರೆ. ಈಗ ನಮಗೆ ಕಾಣ್ತಾ ಇರುವುದು ಮಸೀದಿ. ಈ ಮಸೀದಿ ಈ ಸ್ಮಾರಕಕ್ಕೆ ಭೇಟಿ ನೀಡತಕ್ಕಂತಹ ಪ್ರವಾಸಿಗರಿಗೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸಲು ಈ ಒಂದು ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹೇಳ್ತಾರೆ. ಗುಮ್ಮಟದ ಒಳಗಿನ ಲೇಪನವನ್ನು ಅತ್ಯಂತ ನಯವಾಗಿ ಮಾಡಿದ್ದಾರೆ.
ಈ ನಯವಾದ ಲೇಪನವೇ ಇಂದಿಗೂ ಇಲ್ಲಿನ ಶಬ್ದ ವೈಶಿಷ್ಟ್ಯ ಅಷ್ಟು ನಿಖರವಾಗಿರಲು ಕಾರಣವಾಗಿದ್ದರೆ ಎಂದರೆ ತಪ್ಪಾಗಲಾರದು. ಇಲ್ಲಿಯವರೆಗೆ ಗೋಲ್ಗುಮ್ಮಟದ ಇತಿಹಾಸ, ಅದನ್ನು ಯಾರು ನಿರ್ಮಿಸಿದರೂ ಎಲ್ಲ ಇತಿಹಾಸವನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.